ಚೈತ್ರ ಸಾಂಬಾರು ಏನು ಮಾಡಿದ್ಯಾ? ರೀ ನಿಮ್ಗೆ ಇಷ್ಟವಾದ್ದೇ ಮಾಡಿದ್ದೀನಿ. ಏನು ಮಾಡಿದ್ದೀನಿ ಅಂತ ಯೋಚನೆ ಮಾಡಿರಿ. ಹಾಂ, ನಿಮ್ಗೆ ಏನು ಇಷ್ಟನೋ ಅದನ್ನೇ ಮಾಡಿದ್ದೀನಿ. ಏನು ಬಸ್ ಸಾಂಬಾರು ಏನಾದರೂ ಮಾಡಿದ್ಯಾ? ನಿಮ್ಗೇನು ಫೇವ್ರೇಟು? ಹಾಂ, ಅದನ್ನು ಮಾಡಿದ್ದೀನಿ. ನಿಮ್ಗೆ ಇಷ್ಟ ಅಂತಲೇ. ನಿಮಗೆ ಇಷ್ಟ ಆಗಿರೋದೇ ನೀವು ತಿನ್ನೋದು ಇಷ್ಟಪಟ್ಟು, ಅದಕ್ಕೆ ನೀವು ಏನು ಇಷ್ಟಪಡ್ತೀರೋ ನಾನು ಅದನ್ನೇ ಮಾಡೋದು. ಚಿಕನ್ ಸಾಂಬಾರು ಮಾಡಿದ್ಯಾ? ಮೊಟ್ಟೆ ಸಾಂಬಾರು ಮಾಡಿದ್ದೀನಿ ಕಣ್ರಿ. ಮೊಟ್ಟೆ ಸಾಂಬಾರು ಅಂತಂದರೆ ನಿಮ್ಗೆ ತುಂಬ ಇಷ್ಟ ಅಲ್ಲ, ಅದಕ್ಕೆ ಮೊಟ್ಟೆ ಸಾಂಬಾರು ಮಾಡಿದ್ದೀನಿ. ಬಾ, ಊಟ ಮಾಡೋಣ. ಮೊಟ್ಟೆ ಸಾಂಬಾರು ಅಂತಂದರೆ ನನಗೆ ತುಂಬ ಇಷ್ಟ. ನಾನೆಲ್ಲಾದರೂ ಚಿಕನ್ ಏನಾದರೂ ಮಾಡಿದ್ಯಾನೋ ಅಂತ ಅನ್ಕೊಂಡೆ. ಇಲ್ಲಪ್ಪ, ಪ್ರವೀಣ್ ನಾಳೆಗೆ ಬರ್ತೀನಿ ಅಂತ ಹೇಳಿದ್ನಾ, ಅದಕ್ಕೆ ನಾಳೆ ಚಿಕನ್ ಮಾಡೋಣ ಅಂತ ಸುಮ್ಮನಾದೆ. ಹಾಂ, ನಿಮಗೆ ಹೇಳ್ತಿದ್ದೆ ಚಿಕನ್ ತರಬೇಕಮ್ಮಂಗಿದ್ರೆ. ಏನು ನಾವಿಂದ ಹೋಗಿ ತಗೊಂಬರ್ತೀವ? ನಾವೆಲ್ಲಾದರೂ ಹೋಗೋಕ್ಕಾಗುತ್ತಾ ಚಿಕನ್ ಅಂಗಡಿಗೆ? ನಿಮಗೆ ಹೇಳ್ತಿದ್ದಿದ್ದು ನಾನು. ಸರಿ ಆಯ್ತು ಬಾರಪ್ಪ. ನಿಮ್ಮಮ್ಮ ಏನೋ ಮಾತಾಡ್ತೈತೆ ಕಣಪ್ಪ. ಅಯ್ಯೋ, ನಿಮ್ಮಮ್ಮನ ಸವಾಸ ಬೇಡಪ್ಪ. ಏನಾಯಿತು ಚೈತ್ರ? ಅವ್ರು ಹೋಗಿರೋದಕ್ಕೆ ನಮ್ಮಮ್ಮ ಬೇಜಾರಾಗೈತಾ? ಹೋಗಿರೋದಕ್ಕೆ ಬೇಜಾರಾಗೈತೆ. ಹೋಗ್ಲಿ ಸುಮ್ಮನೆ, ಸ್ವಲ್ಪ ದಿನ ಅವ್ರಿಗೂ ಜವಾಬ್ದಾರಿ ಅನ್ನೋದು ಬರುತ್ತೆ. ಹೋದ್ರೆ ಬೇಜಾರಾಗೈತೆ. ಈಗಳಪ್ಪ ಪಾಪ ಏನೋ ಕರಿಯಮ್ಮ, ಮನೆ ಇಲ್ಲ ಕಣಪ್ಪ ಈ ಹುಡುಗಿಗೆ. ಅವಳು ಕವನ ಕರ್ಕೊಂಬಂದು ಸಾಕ್ರಿ ಮಾಡಿಸ್ಕೊಂಡು ಅಂತ ಸಾಕ್ರಿ ಮಾಡಿಸ್ಕೊಂಡು ಆಚೆ ದಬ್ಬಳೆ. ಅದಕ್ಕೆ ನಮ್ಮ ಋತಮ್ಮ ಅಂತೇಳಿ ಹಿಂದೆ ಬಿದ್ದುಬಿಟ್ಟವಳೆ. ಅದಕ್ಕೆ ಅಮ್ಮ ಏನು ಮಾಡೋಕ್ಕಾಗುತ್ತಮ್ಮ, ಪಾಪಿ ಪರದೇಶಿಗಳಿಗೆ ಸ್ವಲ್ಪ ಏನು ಬೇಕು, ದೇವ್ರು ಕೊಟ್ಟ ಕಾಲದಾಗೆ ನಾವು ಸಹಾಯ ಮಾಡಬೇಕು, ಆಶ್ರಯ ಇಲ್ದಾಗ ಆಶ್ರಯಿಸ್ಬೇಕು ಅಂತೇಳಿ ಏನೋ ಕರ್ಕೊಂಬಂದು ಸ್ವಲ್ಪ ದಿನ ಮನೆಗೆ ಇಟ್ಕೊಂಡಿರೋದಕ್ಕೆ ನಿಮ್ಮ ಅಮ್ಮ ಅಂತ ಹೆಂಗಾಡುತ್ತೆ. ನಿಮ್ಮ ಅಮ್ಮಗೆ ಸ್ವಲ್ಪ ಬುದ್ಧಿ ಹೇಳಪ್ಪ. ಏನೋ ಒಬ್ರಿಗೆ ಊಟಕ್ಕೆ ಗತಿಲ್ವಾ? ಇದ್ರೂ ಇರಲಿ ಬಿಡು. ನಮ್ಮ ಋತಮ್ಮ ಕರ್ಕೊಂಬಂದೈತೆ ಅಂದರೆ ಒಂದೆರಡು ದಿವಸ ಇರಲಿ ಹೇಳು. ಏನು ಒಬ್ರಿಗೆ ಊಟಕ್ಕೆ ಇಡೋ ಅಷ್ಟು ಏನು ನಮಗೇನು ಬಡತನ ಕೊಟ್ಟಿಲ್ಲ ದೇವರು. ಇನ್ನೂ 10 ಜನ ಬಂದರೂ ಊಟ ಹಾಕೋ ಅಷ್ಟು ಶಕ್ತಿ ಕೊಟ್ಟವನೆ. ಏನು ಒಬ್ರಿಗೆ ಒಂದು ಸ್ವಲ್ಪ ದಿನ ಹೋಗ್ತಾಳೆ. ಅವಳೇನು ಇರಲ್ಲ ಕಣಪ್ಪ, ಒಂದು ವಾರ ಬಾಡಿಗೆ ಮನೆ ನೋಡ್ಕೊಳ್ಳೋವರೆಗೂ ಒಂದು ವಾರ ಇದ್ದು ಹೋಗ್ತಾಳೆ. ನಿಮ್ಮ ಅಮ್ಮನಿಗೆ ಹೇಳು ಸ್ವಲ್ಪ. ನಾನು ಸುಮ್ಮನಿದ್ದೀನಿ, ನಿಮ್ಮ ಅಮ್ಮನ ಹತ್ರ ಮಾತಾಡಬಾರ್ದು ಅಂತ ನಿಮ್ಮಮ್ಮ ಯಾಕೋತಿ ಮಾಡ್ತೈತಿ. ನಾವು ವಯಸ್ಸೋಗೈತೆ ಅಂತ ಏನು ಮಾತಾಡಲ್ಲ ಕಣಪ್ಪ. ಸುಮ್ಮನೆ ಯಾಕೆ ಮಾತಾಡಬಾರ್ದು, ಅವ್ರಿಗೂ ಮನ್ಸಿಗೆ ಬೇಜಾರಾಗುತ್ತೆ ಅಂತ ನಾವೆಷ್ಟು ಚೆನ್ನಾಗಿ ನೋಡ್ಕೊಂತೀವಿ. ನೋಡಪ್ಪ, ಸಣ್ಣ ಮಗ ಒಂದಿನ ಬಂದು ನೋಡಲಿಲ್ಲ, ಒಂದೆರಡು ದಿನ ಬಾರಮ್ಮನ ಮನೆಗೆ ಅಂತ ಕರೀಲಿಲ್ಲ, ಏನಿಲ್ಲ. ಹಂಗಂದ್ರೂ ನಾವೆಷ್ಟು ಚೆನ್ನಾಗಿ ನೋಡ್ಕೊಂತೀವಿ ಬಿಡು. ಅವ್ರು ನೋಡ್ಕೊಂಬಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ. ಯಾವಾಗಲೂ ಹಂಗೆ ತಗ, ಒಂದೇನು ಹೇಳ್ತೀಯ? ಹಂಗಂದ್ರು ನಮ್ಮಮ್ಮ ವರ್ಷ ಅಂತೇಳಿ ಹೋಗುತ್ತಲ್ವೇ ಅವ್ರ ಮನೆ ತಕ್ಕೂ. ಅವ್ರು ಕರೀಲಿಲ್ಲ ಅಂತಂದ್ರೂ ಹೋಗ್ತಾ ಇರುತ್ತೆ ಅಲ್ಲಿಗೆ. ಅವಳು ಎಷ್ಟು ಜಂಬ. ಅವಳು ಹಂಗೇನೆ ಮಾತಾಡ್ಸ್ಕೊಂಡು ಮೀನಾ ಅಂತ ಹೋಗುತ್ತೆ. ಅವ್ನು ವರ್ಷ ಏನು ದಿಮಾಕು ಯಪ್ಪ. ಇವಾಗ ಇಲ್ಲಿ ಎಲ್ಲೆಲ್ಲೂ ಬರಲ್ಲಪ್ಪ, ಯಾರನ್ನೂ ಮಾತಾಡ್ಸಲ್ಲ. ಏನು ದಿಮಾಕ್ ಅವನಿಗಂತೂ. ಯಪ್ಪ ನೋಡಬೇಕು, ಸಖತ್ತು ದಿಮಾಕ್ ಬಂದೈತಪ್ಪ. ಹೋಟ್ಲು ಮಾಡ್ದಾಗಿಂದ ಸಖತ್ತು ದುಡ್ಡು ಮಾಡ್ಕೊಂಡವನೇ, ಶ್ರೀಮಂತ ಆಗವನೇ. ಏನೋ ಎಲ್ಲ ನಮ್ಮ ಮಕ್ಕಳಿಗೆ ಸೇರುತ್ತೆ ಅಂತ ನಾವು ಸುಮ್ಮನೆ ಇರ್ತೀವಿ ಅಷ್ಟೇ. ಯಾಕೆ ಅವ್ನಿಗೇನು ಮಕ್ಳಿಲ್ವಲ್ಲ ಅಂತೇಳಿ ಸುಮ್ಮನಿರೋದು ಅಷ್ಟೇ. ಎಲ್ಲ ನಮ್ಮ ಹುಡುಗರಿಗೆ ಸೇರತ್ತೀನಿ, ಯಾರಿಗೆ ನಮ್ಮ ಋತಮ್ಮಗೂ ನಮ್ಮ ಹುಡುಗರಿಗೆ ಎಲ್ಲ ಬರೀತೀನಿ ಅಂತ ಹೇಳಿ ಹೇಳವನೇ. ಎಲ್ಲ ಆಸ್ತಿ ಎಲ್ಲ ಬರ್ಕೊಟ್ಟವನೇ ನಮ್ಮ ಹುಡುಗರಿಗೂ ನಮ್ಮ ಋತಮ್ಮಂಗೂ ಎಲ್ಲ ಬರ್ಕೊಟ್ಟವನಲ್ಲ. ಅದಕ್ಕೆ ಸುಮ್ಮನಿದ್ದೀವಿ, ಯಾಕೆ ಸುಮ್ಮನೆ ಮಾತಾಡಿ ಅಂತ. ಅದೇ ಮತ್ತೆ, ಅಷ್ಟೇ ಸುಮ್ಮನಿದ್ರೆ ಆಯ್ತು. ಇನ್ನೇನು ಆಸ್ತಿ ಎಲ್ಲ ನಮಗೆ ಕೊಟ್ಟವನಲ್ಲ. ಆ ವಿಜಿದು ಏನು ಆಸ್ತಿ ಇದ್ರೂ ಎಲ್ಲ ನಮಗೆ ಸೇರೈತಲ್ಲ, ಇನ್ನೇನು. ಬಾರೆ ಹೋಗಾಸಿಕೆ ಇಂದಾನ ಅಡುಗೆ ಮನೆ ಯಾಕೆ ಹೋಗ್ತಾಳೆ? ಅಡುಗೆ ಮನೆ ಹಾಕಿ ಓಹೋ ಎಲ್ಲ ಅಲ್ಲೇ ತಂದು ಎಲ್ಲ ಬಿಟ್ಟಿದ್ಲು. ಏನು ಸ್ವಂತ ಮನೆ ಅಮ್ಮಂಗೆ ಬಂದವಳೆ ಮುಂಬಾಕಿ. ನಾನಂತೂ ಹೋಗಲ್ಲ. ಚೈತ್ರಕ್ಕ ಹೇಳ್ಬಿಟ್ಟವ್ರೆ, ಒಂದು ವಾರ ಇರು, ನೀನು ಯಾರೇನಂದ್ರು ತಲೆ ಕೆಡಿಸ್ಕೋಬೇಡ. ಚೈತ್ರಕ್ಕ ಹೇಳೈತೆ ಅಂತ ಹೇಳು ಅಂತ ನನಗೆ ನಮ್ಮ ಚೈತ್ರಕ್ಕ ಹೇಳೈತೆ. ಚೈತ್ರಕ್ಕ ಹೇಳಿದ್ಮೇಲೆ ಮುಗೀತು. ನೀವೇನಂದ್ರೂ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಾನೀಗ ಅಡುಗೆ ಸ್ವಲ್ಪ ಏನಾದ್ರೂ ಅಡುಗೆ ಮನೇಲಿ ಸ್ವಲ್ಪ ಕ್ಲೀನ್ ಮಾಡೋದು ಏನಾದರೂ ಮಾಡಬೇಕು. ಸ್ವಲ್ಪ ಅನ್ನ ಐತೆ, ಅದನ್ನ ಊಟ ಮಾಡಿಬಿಟ್ಟು ಇನ್ನಿದ್ದೆಲ್ಲ ತೊಳೆದಿಕ್ಬಿಡ್ತೀನಿ. ಎಲ್ಲ ತೊಳೆದಿಡೋಣ ಅಂತ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಹೋಗ್ತಿದ್ದೆ. ಆ ಇರೋ ಅನ್ನ ಇಟ್ಕೊಂಡು ಊಟ ಮಾಡಿ ತೊಳೆದು ಬಿಡೋಣ, ಇನ್ಯಾಕೆ ಅಲ್ಲಿ ಇಲ್ಲಿ ತೆಗ್ದಿಕ್ಕಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೆ. ನೀವೇನು ಹೇಳಿದ್ರು ಅಷ್ಟೇ, ನಾನಂತೂ ಮನೆ ಬಿಟ್ಟು ಹೋಗಲ್ಲ. ಓ, ನನ್ನ ಮೇಲೆ ಜೋರು ಮಾಡ್ತೀಯೇನೆ? ಅದು ನನ್ನ ಮೇಲೆ? ಯೋಯ್, ಇವೆಲ್ಲ ಬಿಟ್ಟು ಬಿಡ್ಬೇಕು. ಯಾಕೆ ನನ್ನ ಮೇಲೆ ಜೋರು ಮಾಡೋದಲ್ಲನ? ಬಸ್ಸಿಗೆ ಹೋಗ್ಬೇಕು, ಬಾ ಹೋಗು, ನೀನು ಬ್ಯಾಗ್ ತಕೊಂಡು ಬಾರೇ ಹೋಗು. ಅಮ್ಮ ಸುಮ್ಮನಿರಮ್ಮ, ಯಾಕಮ್ಮ ಕಡೆ ಬಾಕರಿಯಮ್ಮ, ನಾನು ಮಾತಾಡ್ತೀನಿ, ಸುಮ್ಮನೆ ನಿಂತ್ಕೊಳ್ಳಮ್ಮ. ನೀನು ತಲೆ ಕೆಡಿಸ್ಕೊಬೇಡ. ನಾನು ಹೇಳಿಲ್ವಾ, ಯಾರೇನು ಹೇಳಿದ್ರು ನೀನು ತಲೆ ಕೆಡಿಸ್ಕೊಬೇಡ. ಚೈತ್ರಕ್ಕ ಹೇಳುತ್ತೆ, ನಾನಂತೂ ಹೋಗಲ್ಲ ಅಂತ ಹೇಳು. ನಾನು ಆ ಅಡುಗೆ ಮನೇಲಿ ಸ್ವಲ್ಪ ಅನ್ನ ಇಟ್ಕೊಂಡು ಊಟ ಮಾಡೋಣ, ತೊಳೆದಿಡೋಣ ಪಾತ್ರೆಗಳನ್ನೆಲ್ಲ ಅಂತ ಹೋಗ್ತಿದ್ದೆ. ಇಟ್ಕೊಂಡು ಊಟ ಮಾಡ್ತೀಯಲ್ಲ ಅಂತೇಳಿ ತಟ್ಟೆನೇ ಕಿತ್ಕೊಳಕ್ಕೆ ಬರುತ್ತೆ. ಮತ್ತೆ ನಾನು ಹೇಳಿದ್ಮೇಲೆ ಮುಗೀತು. ನಾನು ಹೇಳಿದ್ದೀನಿ, ಯಾರು ಹೇಳಿದ್ರು ನೀನು ಹೋಗ್ಬೇಡ ಅಂತ. ಏನೋ ವಯಸ್ಸಿಗೆ ಬೆಲೆ ಕೊಡ್ತಿದ್ವಿ. ಇಷ್ಟು ದಿವಸ ನಾನು ಒಂದು ಮಾತು ಅಂದಿರಲಿಲ್ಲ. ನಿನ್ನ ಮಗ ನೋಡ್ಕೊಂಬಿಲ್ಲ ಅಂದ್ರೂ ನಾವು ಒಬ್ಬರೇ ನೋಡಿಕೊಂಡು ನಾವು ಹೆಂಗೆ ನಾನು ನಿನ್ನ ಒಂದು ಮಾತು ಅಂದಿರಲಿಲ್ಲ. ನೀನು ಈ ಥರ ಎಲ್ಲ ಮಾಡಬೇಡ. ನೀನು ವಯಸ್ಸು ಹೋದ್ಮೇಲೆ ನಿನ್ನ ಅಧಿಕಾರ ಎಲ್ಲ ಚಲಾಯಿಸಕ್ಕೆ ಬರಬೇಡ. ಈಗೇನಿದ್ರು ನಮ್ಮನೆ, ನಾವು ಹೇಳ್ದಂಗೆ ನೀನು ಕೇಳಬೇಕಷ್ಟೇ. ನೀನು ಇಲ್ಲೋದೆಲ್ಲ ಇದು ಮಾಡಬೇಡ. ವಯಸ್ಸು ಹೋದ್ಮೇಲೆ ಏನೂ ನಡೆಯಲ್ಲ, ಯಾರು ಕೇಳಲ್ಲ ಕಣಮ್ಮ. ವಯಸ್ಸು ಹೋದ್ಮೇಲೆ ನೀನು ಪಾಡಿಗೆ ನೀನು ಇರೋದು ಕಲಿ ಸುಮ್ಮನೆ. ಓ
ಸುಮ್ಮನಿರ್ಬೇಕಂತ ಅದು ಹೆಂಗೆ ಸುಮ್ಮನಿರ್ತೀನಿ ನಾನಂತೂ ಸುಮ್ಮನಿರಲ್ಲ ಕಣೆ ಮಾತಾಡೋದು ನೋಡು ಅವಳು ಹೆಂಗೆ ಮಾತಾಡ್ತಾಳೆ ಓ ಸುಮ್ಮನಿರತ್ತೆ ಅಂತ ಕೇಳ್ತಾಳೆ ಅದ್ಯಾಕೆ ಸುಮ್ಕಿರಾನೆ ನಾನು ನೋಡ್ದ ನಿಮ್ಮ ಅಮ್ಮನ ನೋಡು ನನ್ನ ಮೇಲೆ ಕೈ ಮಾಡ್ತಾ ಐತೆ ಅಮ್ಮ ಸುಮ್ಮನಿರಮ್ಮ, ಅವಳ ಮೇಲೆ ಯಾಕಮ್ಮ ಹಂಗೆ ಕೈ ಮಾಡ್ತೀಯ ನೀನು? ಅಯ್ಯೋ, ಯಾಕೆ ಅವ್ರು ಹೋಗಿರೋರು ಸ್ವಲ್ಪ ದಿನ ಹೋಗವ್ರೆ, ಅವ್ರಿಗೂ ಜವಾಬ್ದಾರಿ ಅನ್ನೋದು ಬರುತ್ತೆ. ಬಾಡಿಗೆ ಮನೆಗೆ ಹೋಗಿ ಇದ್ದಿದ ತಕ್ಷಣ ಏನಾಗಲ್ಲ ಬಿಡಮ್ಮ, ಒಂದಲ್ಲ ಒಂದಿನ ಬಂದೇ ಬರ್ತಾರೆ. ಅವ್ರ ಮೊಮ್ಮಕ್ಳು ಮನೆ ಬಿಟ್ಟು ಹೋಗೋರಂತ ಯಾರ್ದೋ ಮೇಲೆ ಸಿಟ್ಟು ಯಾರೋ ಮೇಲೆ ಹಾಕಿದ್ರೆ ಅದು ಹೆಂಗಮ್ಮ ಸರಿ ಹೋಗುತ್ತೆ? ಪಾಪ ಏನು ಮಾಡೈತ ಹುಡುಗಿ? ಏನೋ ಮನೆ ಇಲ್ಲ ಅಂತೇಳಿ ಏನೋ ನಮ್ಮ ಋತಮ್ಮ ಪರಿಚಯ ಇರೋದಕ್ಕೆ ಬಿಡಮ್ಮ ಒಂದು ವಾರ ಇರುತ್ತೆ ಮನೆ ನೋಡ್ಕೊಳ್ಳೋವರೆಗೂ ಅಂತ ಕರ್ಕೊಂಬಂದವ್ರೆ. ಅಮ್ಮ ಇನ್ನು ಇಂಥ 100 ಜನ ಬಂದ್ರೂ ಊಟಕ್ಕೆ ಹಾಕೋ ಅಷ್ಟು ದೇವ್ರು ನಮಗೆ ಶಕ್ತಿ ಕೊಟ್ಟವನೆ. ಬಿಡಮ್ಮ ಹೋಗ್ಲಿ, ಒಬ್ರಿಗೆ ಊಟ ಹಾಕಿದ ತಕ್ಷಣ ಏನಾಗಲ್ಲ. ಇಂಥವ್ಳಿಗೆ ಹಾಕದ್ಕಿನ್ನ ನಾಯಿಗ ನೆರಿಗೋ ಯಾತನ ಪ್ರಾಣಿ ಪಕ್ಷಿಗಳಿಗೆ ಹಾಕ್ಬಾ ತಾಂಡೋಗಿ ಬರುತ್ತೆ ಪುಣ್ಯ. ಇಂಥವ್ರಿಗೆ ಹಾಕಬಿಟ್ರೆ ನಮ್ಮ ಮನೆಗೆ ಬರುತ್ತೆ ದರಿದ್ರ. ನೋಡ್ದೆ ನಿಮ್ಮ ಅಮ್ಮ ಮಾತಾಡೋದು ನೋಡು ಹೆಂಗ್ ಮಾತಾಡುತ್ತೆ. ಹೊಡಿಬೇಡ ಬಿಡಮ್ಮ, ಅವಳಿಗೆ ಹೊಡಿತೀಯ? ಬಾರಮ್ಮ ಈ ಕಡೆ ಬಾರಮ್ಮ, ಸುಮ್ಮನೆ ಹೊಡಿಬೇಡ ಬಾ. ಯಾಕೆ ಹೊಡಿತೀಯ? ನಾನು ಏನು ಮಾತಾಡಿಲ್ಲ ಏನಿಲ್ಲ, ಸುಮ್ಮನೆ ಇವ್ರು ಹಿಂಗೆ ಮಾಡ್ತಾವ್ರಲ್ಲ. ಈ ಮನೇಲಿ ನಾವು ಇರಿಸ್ಕೊಳ್ಳೋದೇನೆ. ನಿಮ್ಮ ಅಮ್ಮನಿಗೆ ಹೇಳ್ಬಿಡು. ನಾವು ಇರಿಸ್ಕೊಂಬನೆ. ನಿಮ್ಮ ಅಮ್ಮ ಹೇಳ್ದಂಗೆ ನಾವು ಕೇಳಲ್ಲ, ನಾವು ಹೇಳ್ದಂಗೆ ನಿಮ್ಮ ಅಮ್ಮ ಕೇಳಬೇಕು. ಇಷ್ಟು ದಿವಸ ಕೇಳಿದೀವಿ, ಇನ್ಮೇಲೆ ಕೇಳಲ್ಲ. ನಾನು ಏನೋ ಬಿಡು ಬೇಡ ಮಾತಾಡಬಾರ್ದು ಅಂತ ನಾವು ಇಷ್ಟು ದಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನೋಡಿ ನಿಮ್ಮಮ್ಮ ಹೆಂಗೆ ಮಾಡುತ್ತೆ. ಸಣ್ಣ ಮಗ ಒಂದಿನ ನೋಡ್ಕೊಂಬ್ಲಿಲ್ಲ ಅಂದ್ರೂ ಅವ್ರು ಏನೇ ಮಾಡಲಿ, ಒಂದು ಒಬ್ಬಟ್ಟು ಮಾಡಲಿ, ಒಂದು ಚಿಕನ್ ಮಾಡಲಿ ಕರೆದು ಇಕ್ಕಲ್ಲ. ನಾವು ಏನೇ ಮನೆಗೆ ಒಂದು ಹಣ್ಣು ತರಲಿ ಹೇಳು ಬಿಟ್ಟು ತಿಂಬಲ್ಲ. ಅತ್ತೆ ಮಾವು ಕೊಟ್ಟು ತಿಂತೀವಿ. ಹಂಗಂದ್ರೆ ನೋಡು ನಮ್ಮ ಅತ್ತೆ ನನ್ನ ಮೇಲೆ ಕೈ ಮಾಡ್ತಾ ಐತೆ. ಕೇಳಿದ್ಯಾ ತಗ್ಯ ಸುಮ್ಮನೆ ನೀ ಚೈತ್ರಕ್ಕ, ನೀವು ಹತ್ರಕ್ಕೆ ಹೋಗ್ಬಿಡಿ, ದೂರನೇ ನಿನ್ಕೊಂಡು ಮಾತಾಡಿ. ಏನು ಮಾಡೋಕ್ಕಾಗುತ್ತೆ, ವಯಸ್ಸೋದ್ಮೇಲೆ ಹಂಗೇನೆ. 3 ವರ್ಷ 100 ವರ್ಷದಾಗ 3 ವರ್ಷದ ಬುದ್ಧಿ ಅಂತಾರಲ್ಲ ಆ ಥರ ಈ ಥರ ಇವಾಗ ಮಕ್ಳು ಬುದ್ಧಿ ಇದ್ದಂಗೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಸುಮ್ಮನಿರಿ, ಮಕ್ಳು ಬುದ್ಧಿ ಅಂತಿ ಅಲ್ಲ. ನೋಡ ಅವಳು ಮಾತಾಡೋದು ನೋಡು ಹೆಂಗೆ ಮಾತಾಡ್ತಾಳೆ. ಎಲೆ ಪಾಪ ಅವಳು ಏನಂತ ಹೇಳ್ಕೊಳಾಳು ಗೊತ್ತೇ? ಕೆಟ್ಟ ಶಂಭು ಲೋಟ ಬ್ಯಾರೆ ಇಕ್ರಿ ಅಂತ ಹೇಳ್ಕೊಡಾಳು ಕಣೋ ಅವಳು. ನಿಮ್ಮ ಅಪ್ಪಗೂ ನನಗೂ ತೆಟ್ಟೆ ಶಂಭು ಲೋಟ ವಯಸ್ಸಾಗೈತೆ, ಬ್ಯಾರೆ ಇಕ್ರಿ ಒಳಕ್ಕೆ ಬಿಡ್ಕೊಬಿಡ್ರಿ, ಅವ್ರನ್ನ ಬೇರೆ ಸಪ್ರೇಟ್ ರೂಮ್ ಮಾಡಿ ಬ್ಯಾರೆ ಇಕ್ರಿ ಅಂತ ಹೇಳ್ಕೊಡ್ತಾಳೆ ಕಣ ಅವಳು. ಹೇಳ್ಕೊಡ್ತಾಳೆ. ಇಂಥಳನ್ನ ಕರ್ಕೊಂಬಂದು ಮನೆಯಾಗ ಇಕ್ಕೊಂಡಿದಿರಲ್ಲೋ, ನಿಮ್ಗೆ ಯಾಕೆ ಬುದ್ಧಿ ಇಲ್ವೋ? ನಿಮ್ಗೆ ಯಾಕೆ ಬುದ್ಧಿ ಇಲ್ಲ ಅಂತೀಯ? ಋತುವಕ್ಕ ಎಲ್ಲೋದ್ರು ಚೈತ್ರಕ್ಕ? ಎಲ್ಲ ಹೋದ್ರಮ್ಮ ತನ್ವಿನೂ ಋತಮ್ಮ. ಅವಳನ್ನ ಕಳಿಸಿರೇ ಸರಿ. ಪಾಪ ಒಳ್ಳೆಯಳಲ್ಲ ಕಣ ಇವಳು. ಆ ತಮ್ಮನಮ್ಮ ನನ್ನ ತಮ್ಮನ ಹೆಂಡತಿ ಒಳ್ಳೆಯಳಲ್ಲ ಅಂತ ತಮ್ಮನ ಹೆಂಡತಿ ಅಂತ ಈ ಸೋರ್ಸ ಮನೆಯಾಗ ಇಕ್ಕೊಂಡ್ರು ಅವ್ರಿಗೆ ಮಗೇನೆ ಇದು ಮಾಡಿ ಬಂದಳು ಇವಳು. ಎಲ್ಲ ತಮ್ಮ ಗಂಟು ಕಟ್ಟು ಕಳ್ಸೋದು ಎಲ್ಲ ಗೊತ್ತಾಗೈತೆ. ಒಳ್ಳೆಯಳಲ್ಲ, ಅವಳು ಬುದ್ಧಿ ಸರಿ ಇಲ್ಲ ಅಂತೇಳಿ ಪಾಪ ಕವನಮ್ಮನೇ ಬಂದು ಹೇಳೈತೆ. ಎಲ್ಲ ಬಂದು ಹೇಳಿ ನನಗಿಲ್ಲೋಡು ಅವಳು ಮಾತ್ರ ಮನೆಯಾಗ ಇಕ್ಕಬೇಡ್ರಿ, ನಾನು ನನ್ನ ಪ್ರೀತಿಮ್ಮ ಜಗಳ ಆಡೋದಕ್ಕೆ ಕಾರಣನೇ ಅವಳು ಅಂತೇಳಿ ಹೇಳೈತೆ. ಎಲ್ಲ ಇವಳ ಬಗ್ಗೆ ಎಲ್ಲ ಗೊತ್ತೈತೆ ಕಣಪ್ಪ ನನಗೆ. ಬೇಡ ಇವಳು ಮಾತ್ರ ಮನೆಯಾಗ ಇಕ್ಕಬೇಡ್ರಿ ಪಾಪ. ನಿನಗೇನಮ್ಮ ವಯಸ್ಸೋದ್ಮೇಲೆ? ನಿನಗೇನು ಸುಮ್ಮನಿರ್ಬೇಕು ತಾನೆ? ಏನಾನ ಬರ್ಲಿ ನಾವು ಅನ್ಭವಿಸ್ಕೊಂತೀವಿ, ಸುಮ್ಮನಿರು ಸರಿನಾ? ನೀನು ಮಾತಾಡ್ಬೇಡ, ಸುಮ್ಮನಿರು. ಬಸ್ಕೇಳ್ರು ಹೇಳಿರೇ ಕೇಳಲ್ಲ. ಅನ್ಭವಿಸ್ಕೇಳ್ರಿ ಗೊತ್ತಾಗುತ್ತೆ. ಹಿಂಗೆ ನಿಮ್ಮ ಅಮ್ಮ ಇದ್ದಾಗ ಆವಾಗಲೇ ಪಾಪ ಇವಳಿಗೂ ಹಂಗೆ ಕಣಪ್ಪ. ಏನು ತಿಕ್ಕಿಕ್ಲ ಏನೋ ಯಪ್ಪ ನನಗಂತೂ ಸಾಕಾಗ್ಬಿಟ್ಟೈತೆ ನೋಡು. ಹೆಂಗೆ ಹಿಡ್ಕೊಂಡು 4 ಬಾರಿಸ್ತು ನನಗೆ. ಇವಳಿಗೂ ಹಂಗೆ ಪಾಪ ಕರಿಯಮ್ಮನಿಗೆ ಹಂಗೆ. ಮತ್ತೆ ವಯಸ್ಸು ಹೋದ್ಮೇಲೆ ಮಕ್ಳ ಥರ ಅಂತಾರಲ್ಲ ಹಂಗೇನೆ ಬಿಡಿ. ಇನ್ನೇನು ಮಾಡೋಕ್ಕಾಗುತ್ತೆ, ವಯಸ್ಸು ಹೋಗಿರೋರು. ನಾವೀಗ ತಿರ್ಗಿಸ್ ಹೊಡೆಯೋಕ್ಕಾಗಲ್ಲ, ಅನ್ನೋಕ್ಕಾಗಲ್ಲ. ದೊಡ್ಡವರು ಅಂತೇಳಿ ಬೆಲೆ ಗೌರವ ಕೊಡಬೇಕು ಬಿಡಿ ಚೈತ್ರಕ್ಕ. ಇನ್ನೇನು ಮಾಡೋಕ್ಕಾಗುತ್ತೆ? ಹರ್ಷಣ್ಣ ನಿಮ್ಗೇನು ಬೇಜಾರಿಲ್ಲ ತಾನೇ ನಾನು ಇಲ್ಲಿ ಬಂದಿರೋದು? ನಮ್ಮ ಅಯ್ಯಪ್ಪ ಏನು ಅಂತದಲ್ಲ ಕಣಮ್ಮ. ಅಯ್ಯೋ ಯಾರಿಗೆ ಇನ್ನೂ 100 ಜನ ಬಂದ್ರೂ ಊಟ ಹಾಕೋ ಅಂತ ಶಕ್ತಿ ಕೊಟ್ಟನ್ ದೇವರು ಅಂತೈತೆ ನಮ್ಮ ಅಯ್ಯಪ್ಪ. ಅಯ್ಯೋ ಅಂಥ ಬುದ್ಧಿ ಎಲ್ಲ ಏನಿಲ್ಲ. ಇಲ್ಲ ಕಣಮ್ಮ, ನನಗೇನೇನು ಬೇಜಾರಿಲ್ಲ. ನಮ್ಮ ಅಮ್ಮನೂ ಹಂಗೆ, ನಮ್ಮ ಅಪ್ಪನೂ ಹಂಗೆ ಕಣಮ್ಮ. ಬೇರೆ ಯಾರಾದರೂ ಹೊರಗಿನ ಜನ ಬಂದವ್ರೆ ಅಂದರೆ ಅವ್ರು ಹಂಗೇನೆ. ಎಲ್ಲ ಈಗ ಮನೆಗೆ ಯಾರಾದರೂ ಹಂಗೇನೆ ಸ್ವಲ್ಪ ಯಾರೋ ಗೊತ್ತು ಪರಿಚಯ ಇರೋರು ಬಂದರೆ ಏನೋ ಅನ್ಕೊಳ್ಳಲ್ಲ. ಯಾರಾದರೂ ಬೇರೆಯವ್ರು ಬಂದರೆ ಒಂಥರ ಅವ್ರು ಏನೇನೋ ಯೋಚನೆ ಮಾಡ್ತಾರೆ, ಆ ಥರ ಅಷ್ಟೇ ಕಣಮ್ಮ. ಬಿಡು. ನಿನ್ನೆ ನನಗೇನು ಬೇಜಾರಿಲ್ಲ, ನೀನೇನು ಬೇಜಾರಾಗ್ಬಿಡು, ಆರಾಮಾಗಿರು. ಋತಮ್ಮ ಎಲ್ಲೋತ್ತು? ಋತಮ್ಮ ಇದ್ದಿದ್ರೆ ಮಾತಾಡೋದು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಅತ್ತೆ ಅವಳ ಮನೆಯಿಂದ ಕಳಿಸಿಲ್ಲ ಅಂತೇಳಿ ಇನ್ನೂ ಜೋರು ಮಾಡ್ತೈತೆ. ನಾನು ಏನೇ ಜೋರು ಮಾಡಿದ್ರು ಕಳಿಸಲ್ಲ, ನನಗೆ ಹಿಡ್ಕೊಂಡು ಹೊಡಿತಾ ಐತೆ. ಅದಕ್ಕೆ ಅಯ್ಯಪ್ಪ ಬೇರೆ ಇತ್ತಾ, ನಾನು ಸರಿಯಾಗಿ ಹೇಳ್ದೆ, ಅದಕ್ಕೆ ಸುಮ್ಕಾಯ್ತು ನೋಡು. ನಾನಂತೂ ಕಳಿಸಲ್ಲ. ಸ್ವಲ್ಪ ದಿನ ಇಲ್ಲಿ ದೇವ್ರು ಇನ್ನೂ 100 ಜನಕ್ಕೆ ಊಟ ಹಾಕೋ ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ನಮಗೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.